ಕರೆಂಟ್ ಅಕೌಂಟ್ ಅಲ್ಲಿ ಸಾಧಾರಣವಾಗಿ 7 ದಿವಸ ಇರುತ್ತೆ ಟೆಂಪರರಿ ಓವರ್ ಡ್ರಾಫ್ಟ್. ಅದನ್ನ ತುಂಬಿದ್ರೆ ಇನ್ನೊಂದು ಮಿಕ್ಕಿದ್ ಕೊಡ್ತಾನೆ, ಅದನ್ನ ತುಂಬಿದ್ರೆ ಇನ್ ಮಿಕ್ಕಿದ್ ಕೊಡ್ತಾನೆ. ಈ ಸಿಟಿ ಮಾರ್ಕೆಟ್ ಅಲ್ಲಿ ಬೆಳಗ್ಗೆ ಹೊತ್ತು ಈ ಮನಿ ಲೆಂಡರ್ಸ್ ಇರ್ತಾರೆ, ಈ ಗಾಡಿ ಗಿಡಿ ತಳ್ಕೊಂಡೋಗೋರೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಬೆಳಗ್ಗೆ ಎದ್ದು 1000 ರೂಪಾಯಿ ಕೊಡ್ತಾರೆ. ಮೊದಲು 100 ರೂಪಾಯಿ ಕೊಡ್ತಿದ್ರು, ಈಗೆಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ 1000 ರೂಪಾಯಿ ಕೊಡ್ತಾರೆ. ಬಂದು ಸಾಯಂಕಾಲ 7 ಗಂಟೆಗೆ 1200 ರೂಪಾಯಿ ಕೊಟ್ಟು ಹೋಗ್ಬೇಕು ಅವ್ರು. ಈ ಆಟೋ ರಿಕ್ಷಾ ಇದೆಯಲ್ಲ ಅದು ಹಂಗೆ, ಬೆಳಗ್ಗೆ ಬಂದು ಆಟೋ ರಿಕ್ಷಕ್ಕೆ ತೊಗೊಂಡೋಗ್ಬೇಕು, ಸಾಯಂಕಾಲಕ್ಕೆ 250 ರೂಪಾಯಿ ಕೊಡಬೇಕು. ನೀನು ಎಕ್ಸ್ಟ್ರಾನಾರು ಸಂಪಾದನೆ ಮಾಡ್ಕೋ, ಕಡಿಮೆನಾರು ಮಾಡ್ಕೋ, ಒನ್ ವೇನಲ್ಲಿ ಹೋಗಿ ನುಗ್ಬಿಟ್ಟು ಫೈನ್ ಕಟ್ಟು, ಇಲ್ಲ ನೋ ಪಾರ್ಕಿಂಗ್ ಅಲ್ಲಿ ಇದ್ದು ಬೆಳಗ್ಗೆ 1000 ರೂಪಾಯಿ ಹಾಕಿಸ್ಕೋ, ಪೊಲೀಸ್ನವನ ಜೊತೆಗೆ ಹೊಡೆದಾಡ್ಕೋ, ನಂಗೆ ಸಂಬಂಧ ಇಲ್ಲ. ಸಾಯಂಕಾಲಕ್ಕೆ 250 ರೂಪಾಯಿ ಕೊಡ್ಬೇಕು. ಹೊಡೆದಿದ್ರೆ ಶೆಡ್ಗೆ ಬಾ ಅಂತ. ಕರೆಂಟ್ ಅಕೌಂಟ್ ಒಂದು ಹಂಗೇನೆ. ಓನ್ಲಿ ಥಿಂಗ್ ಇಸ್ ಮ್ಯಾನೇಜರ್ ವಿಲ್ ನಾಟ್ ಥ್ರೆಟನ್ ಯು. Yes, no other matter to be looked into in this appeal. I have checked it up. I only requested for 1 lakh. I even don't know when 2 lakhs. Bank or it only after plain government, I came to know that it is 2 lakhs. 1 lakh ರೂಪಾಯಿ ವಾಪಸ್ ಕೊಟ್ಬಿಡ್ಬೇಕಾಗಿತ್ತು ಅವತ್ತು. Yes, I had agreed in the play. No. See, ಸಾಲ ಕೊಡಕ್ಕೆನೋ ಬ್ಯಾಂಕ್ ಅವ್ರು ರೆಡಿ ಆಗಿದ್ರು. ನಮ್ಗೆ 1 ಲಕ್ಷನೇ ಸಾಕು ಅನ್ನಿಸ್ತು. ಇಮಿಡಿಯೇಟ್ಲಿ 1 ಲಕ್ಷ ಡ್ರಾ ಮಾಡಬಾರ್ದು. ಆಗತ್ತೆ ಕೆಲವು ಸಂದರ್ಭದಲ್ಲಿ. ಈ ಹರಾಜ್ಗೆ ಹೋಗ್ತಾರಲ್ಲ ಅವ್ರು ಹಂಗೆ ಇರ್ತಾರೆ, ಹರಾಜ್ಗೆ ಹೋಗೋರು ಇರ್ಲಿ ಅಂತ 5 ಲಕ್ಷ ಕೇಳ್ಕೊಂಡಿರ್ತಾರೆ. ಅಲ್ಲೋಗಿ ನೋಡ್ತಾರೆ, ಅವ್ರಿಗೇನು ಗೊತ್ತಾಗೋದಿಲ್ಲ, ಸಾಕಾಗಲ್ಲ, ಸರಿ ಹೋಗಲ್ಲ, ತಗೊಳಲ್ಲ. ಬೇಡ 2 ಲಕ್ಷ ತಗೊಂಡ್ರಿ, 1 ಲಕ್ಷ ಸಾಕಾಗಿತ್ತು ಅಡ್ವಾನ್ಸ್ ಕೊಡಕ್ಕೆಲ್ಲ, ನಾಳೆ ಬೆಳಗ್ಗೆ 1 ಲಕ್ಷ ವಾಪಸ್ ಕೊಟ್ಬಿಡ್ಬೇಕಾಗಿತ್ತು. ಅದ್ರಲ್ಲಿ ಪಟಾಕಿ ತಮ್ಮನ್ ಡಬ್ 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 ಅಂತ ಹೊಡೆದ್ಬಿಟ್ರಿ. ಇಲ್ಲ ನೋಡ್ತಾ ಹೋಗ್ತಾ ಇದ್ದಂಗ ಲಕ್ಷ ಹೊರಟೋಯ್ತೆ. And one more argument was that 53,270 is the insurance what is taken up from the Karnataka Bank. My argument and the written argument is this, that I even do know that the insurance is taken by the bank and it is purely for the benefit of the bank manager that has been done. No. Why we take the insurance is, ಬ್ಯಾಂಕಿಂಗ್ ಸೆಕ್ಟರ್ ಹೆಂಗಾಗುತ್ತೆ ರಮೇಶ್ ಅವರೇ, ನಾನು ಕೊಟ್ಟಂತ 100 ರೂಪಾಯಿನ ಅವನು ಬೀರುನಲ್ಲೇ 100 ರೂಪಾಯಿಗೆ ಹಾಕಿ ಇಟ್ಬಿಟ್ರೆ, ನಾಳೆ ಬೆಳಗ್ಗೆ ಅಗ್ರೀಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತಲ್ಲ 1 ವರ್ಷಕ್ಕೆ 6000 ರೂಪಾಯಿ ಕೊಡಬೇಕು ಅಂತ. ಅದೆಲ್ಲಿಂದ ಕೊಡ್ತಾನೆ? 100ಕ್ಕೆ 6 ರೂಪಾಯಿ ಕೊಡ್ಬೇಕು ಅವನು. ನಾನು 1 ವರ್ಷ ಆದ್ಮೇಲಿಂದ ಹೋಗ್ಬಿಟ್ಟು ನಾನು ಕೊಡಪ್ಪ ನನ್ನ ದುಡ್ಡು ಅಂತಂದ್ರೆ 106 ರೂಪಾಯಿ ಕೊಡ್ಬೇಕು. 100 ರೂಪಾಯಿನ ಬೀರುಲಿಟ್ಬಿಟ್ಟು ಬೀಗ ಹಾಕ್ಬಿಟ್ಟಿದ್ರೆ ಅದು 106 ಆಗುತ್ತಾ? ಹಿಂದಿನ ಕಾಲದಲ್ಲಿ ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ಈ ಹೆಣ್ಮಕ್ಳು ನವಿಲ್ಗರಿ ತಂದ್ಬಿಡೋರು, ಆಯ್ತಲ್ಲ. ಆ ನವಿಲ್ಗರಿ ತಂದ್ಬಿಟ್ರೆ ನಾವು ಹೋಗಿ ಅವಳ ಹತ್ರ ಕೇಳಬೇಕು, ಲೇ ನಂಗೊಂದು ನವಿಲ್ಗರಿ ಕೊಡಿ ಅಂತ. ಅವಳು ಅದಕ್ಕೆಲ್ಲ ಬಿಗ್ಮಾನ ತೋರಿಸಿ ಏನೋ ಮಾಡಿ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಕೊಡ್ತಾ ಇದ್ದೀನಿ, ಇನ್ಯಾರಿಗೂ ಕೊಡೋಂಗಿಲ್ಲ ಅಂತೆಲ್ಲ ಹೇಳಿ ಒಂದು ಕಿತ್ಬಿಟ್ಟು ಕೊಡೋದು. ಏನ್ ಮಾಡೋದು ಅಂದ್ರೆ ಅದನ್ನ ಬುಕ್ಕಲ್ಲಿ ಇಟ್ಟಿರೋದಂತೆ, ಮರಿ ಹಾಕುತ್ತೆ ಅಂತ. ದಿನಾ ತೆಗೆದು ನೋಡೋದು ಮರಿ ಹಾಕ್ತೋ ಇಲ್ವೋ ಅಂತ. ಹಾಕೇ ಇರಲ್ಲ ಅದು. ಆಮೇಲೆ ಹೋಗಿ ಕೇಳೋದು, ಯಾಕೆ ಮರಿನೇ ಹಾಕಿಲ್ಲ ಅಂತ. ನೀನ್ ದಿನ ತೆಗೆದು ನೋಡ್ದ್ಯಾ ಅಂತಾಳೆ. ಅಂದ್ರೆ ಅದಕ್ಕೆ ಹಾಕಿಲ್ಲ. See, if I keep 100 rupees just like that, where do I get money, sir, for payment of interest to my people? ಅಷ್ಟೇ ಅಲ್ಲ, ಬ್ಯಾಂಕ್ ನಡೆಸ್ಬೇಕು, ನಮ್ ದುಡ್ಡಲ್ಲಿ ಫ್ಯಾನ್ ಹಾಕ್ಬೇಕು, ನಮ್ ದುಡ್ಡಲ್ಲಿ AC ಹಾಕೋಬೇಕು, ನಮ್ ದುಡ್ಡಲ್ಲಿ ಡೆಲ್ಲಿ ಕರೆದ್ರೆ ಪ್ಲೈನಲ್ಲಿ ಹೋಗ್ಬೇಕು ಅವನು. ಇದಕ್ಕೆಲ್ಲ ಎಲ್ಲಿ ಬರುತ್ತೆ ದುಡ್ಡು? ಸೊ ಅದಕ್ಕೆ ಏನ್ ಮಾಡ್ತಾನೆ, ಆ ದುಡ್ಡನ್ನ ಬ್ಯಾಂಕಿಂಗ್ ಅಂದ್ರೆ ಏನು, ಸಾಲ ಕೊಡೋದು ಅಂತಲೇ ಲೆಕ್ಕ. ಕೊಟ್ಟಾಗ ಏನಾಗುತ್ತೆ, ನಿಮ್ ತರದವ್ರೆಲ್ಲ ಕೆಲವ್ರು ಇರ್ತಾರಲ್ಲ ವಾಪಸ್ ಕೊಡದಲ್ಲೇ ಇರೋರು, ಟಕಾಯಿಸೋರು, ಅವ್ರಿಗೋಸ್ಕರ ನನ್ನ ದುಡ್ಡಿಗೆ ಪೂರ್ತಿ ಹಾಳಾಗೋಗ್ಬಿಡ್ಬಾರ್ದು ಅಂತ ಈ ಬ್ಯಾಂಕಿಂಗ್ ರೆಗ್ಯುಲೇಷನ್ ಮಾಡೋಂಥವ್ರೆಲ್ಲ ಏನ್ ಹೇಳಿದ್ರು, ಡಿಪಾಸಿಟರ್ಗೆ ಅಷ್ಟೋ ಇಷ್ಟೋ ವಾಪಸ್ ಬರಲೇಬೇಕಾಗತ್ತೆ, ಅದಕ್ಕೋಸ್ಕರ ಇಂಥ ಅಕೌಂಟ್ಗಳಿಗೆ ಜನರಲ್ ಆಗಿ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಓಡಾಬಿಟ್ನಲ್ಲ ಚೋಸ್ಕಿ, ಮೋದಿ ಅಂಥವ್ರದಕ್ಕೆಲ್ಲ, ಮಲ್ಯ ಅವ್ರಿಗೆಲ್ಲ ಹೋಗ್ಬಿಟ್ರಲ್ಲ ಅವ್ರಿಗೆ. ಸೊ ಅಂಥವ್ರಿಗೆಲ್ಲ ಬೇಕಲ್ಲ ಅಂತ. ಅದಕ್ಕೆ ಡೆಪಾಸಿಟ್
ಲಿಂಕ್ಡ್ ಇನ್ಶೂರೆನ್ಸ್ ಸ್ಕೀಮ್ ಅಂತ DIGC ಅಂತಲೂ ಏನೋ ಇತ್ತು ಆ ಥರ. ನಾನು ಒಂದು 13 ಬ್ಯಾಂಕಲ್ಲಿ ಇದ್ದೆ ಪ್ಯಾನಲ್ನಲ್ಲಿ, ಅದಕ್ಕೋಸ್ಕರ ಇವೆಲ್ಲ ಗೊತ್ತು. DICGCನೋ ಏನೋ ಆ ಥರ ಒಂದೇನೋ ಹೆಸರಿದೆ ಆ ಥರ. ಡೆಪಾಸಿಟ್ ಲಿಂಕ್ಡ್, ಬೇಸಿಕಲಿ ಡೆಪಾಸಿಟ್ನ ಪ್ರೊಟೆಕ್ಟ್ ಮಾಡೋವಂಥದ್ದು. ಆ ದುಡ್ಡು ಬರುತ್ತೆ ಇಂಥದ್ದೆಲ್ಲ ಆಗ್ಬಿಟ್ಟಾಗ. ಆ ದುಡ್ಡಲ್ಲಿ ಈ ಜನಕ್ಕೆ ಯಾರು ಇರ್ತಾರೆ ಅವ್ರು ಕೊಡ್ತಾರೆ. ದಟ್ ಡಸಂಟ್ ಟೇಕ್ ಅವೇ ದಿ ರೈಟ್ ಆಫ್ ದಿ ಬ್ಯಾಂಕ್ ಟು ರಿಕವರ್ ಫ್ರಮ್ ಯು. ಅರ್ಥ ಆಯ್ತಲ್ಲ? ರಿಟರ್ನ್ ಆಫ್ ಆಗಿದ್ರು ಕೂಡ ನನ್ನ ಪ್ರಾಫಿಟ್ಸ್ ಇಂದ, ಬುಕ್ಸ್ ಇಂದ, ದಟ್ ವಿಲ್ ನಾಟ್ ಬಿಕಮ್ ಎ ನಾನ್ ರಿಕವರಬಲ್ ಡೆಟ್. ಇಟ್ ಈಸ್ ಸ್ಟಿಲ್ ಎ ರಿಕವರಬಲ್ ಡೆಟ್. ಯು ಅಂಡರ್ಸ್ಟ್ಯಾಂಡ್ ದಟ್? ಸೊ ಏನಾಗುತ್ತೆ ಅವನವಾಗ, ಯಾರ ಹತ್ರ ಏನು ಇಲ್ವಾ, ಉದಾಹರಣೆಗೆ ಅರ್ಷದ್ ಮೆಹತಂಗ್ ಕೊಟ್ಟಿದ್ದೆ ಅಂತ ಇಟ್ಕೊಳ್ಳಪ್ಪ, ಅವ್ನು ಪಾಪರ್ ಆಗ್ಬಿಟ್ಟ, ತೆಲ್ಗಿಗೆ ಕೊಟ್ಟಿದ್ದೆ, ಅವ್ನು ಜೈಲ್ಗೆ ಹೋಗ್ಬಿಟ್ಟ. ಈಗೇನ್ ಮಾಡ್ಬೇಕು ಜನ? ಏನೂ ಸಿಕ್ಕೋದಿಲ್ಲ ಅವನಿಗೆ, ಅದು ಹೋಯ್ತದು, ಬರಲ್ಲ. ಅದು ಪೇಪರ್ ಡಿಗ್ರಿ ಇಟ್ಕೊಂಡು ಖುಷಿ ಪಟ್ಕೋಬೇಕು, ಕಟ್ಟಾಕಿಟ್ಕೊಂಡು. ಆದ್ರೆ ಜನಕ್ಕೆ ಏನಾಗಬೇಕು, ಬ್ಯಾಂಕಿಂಗ್ ಸೆಕ್ಟರ್ ಹೆಂಗಾಗಬೇಕು, ಅರ್ಥ ಆಯ್ತಲ್ವಾ? ಆ ಭಾಗಕ್ಕೆ ಬಂದಾಗ ಸ್ವಲ್ಪ ಇನ್ಶೂರೆನ್ಸ್ ಇಟ್ಕೋಬೇಕು ಅನ್ನೋದು ಕರೆಕ್ಟ್.